ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ನನ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ನಿಮ್ಮ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲನ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಸಲುವಾಗಿ ಕಾಯ್ತಾ ಇದ್ದೀರಿ. ಅಂದರೆ ಮೊದಲನೇ ಸುತ್ತಿನ ಸೀಟ್ ಆಯ್ಕೆ ಬಗ್ಗೆ ನೀವು ಕಾಯ್ತಾ ಇದ್ದೀರಿ. ಆದರೆ KEದಿಂದ ಸ್ವಲ್ಪ ತಡ ಆಗುತ್ತೆ. ಯಾಕೆ ತಡ ಆಗುತ್ತೆ ಅಂತಂದರೆ ಅವ್ರಿಗೆ ನಾವು ಬೇರೆ ಬೇರೆ ನಂಬರಿಂದ ಕಾಲ್ ಮಾಡಿ ಕೇಳಿದಾಗ ಹೇಳಿರುವಂಥದ್ದು ಏನಂದರೆ, ಇನ್ನೂ ಏನಂದರೆ ಸ್ಕೂಲ್ ಸ್ಟಾರ್ಟ್ ಆಗೋದು ಲೇಟ್ ಇದೆ. ಸೊ ಸ್ಕೂಲ್ ಸ್ಟಾರ್ಟ್ ಆಗೋದು ಒಳಗಡೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಹೋದ ವರ್ಷ ಏನು ಮಾಡಿದ್ದಾರೆ ಅಂದರೆ 4ನೇ ತಿಂಗಳಕ್ಕೆ ಮೆರಿಟ್ ಲಿಸ್ಟ್ ಬಿಟ್ಟಿದ್ದರು. 6ನೇ ತಿಂಗಳಕ್ಕೆ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಮಾಡಿದರು. ಮೊದಲನೇ ಸುತ್ತಿನ ಸೀಟ್ ಅಲಾಟ್ಮೆಂಟ್ ಮಾಡಿದರು. 6ನೇ ತಿಂಗಳಲ್ಲಿ ಮಾಡಿದರು. ಸೊ ಹೀಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇದರ ಮಧ್ಯದಲ್ಲಿ ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ ಬಿಡುವಿನ ವೇಳೆಯಲ್ಲಿ. ಅದಕ್ಕೆ ನಾವು ಓದಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಹಾಗೂ ಚಾನಲ್ಗೆ ಹೊಸಬರಾಗಿದ್ದರೆ ನಿಮ್ಮ ಸಬ್ಸ್ಕ್ರೈಬರ್ ನನಗೆ ಸಪೋರ್ಟ್ ಮಾಡಿದಾಗುತ್ತೆ. ಜೊತೆಗೆ ಲೈಕನ್ನು ಕೂಡ ಮಾಡಿ. ಇನ್ನೊಂದು ಕಾಮೆಂಟ್ ಹಾಕಿದ್ದಾರೆ, 12,027 3B ಸೀಟ್ ಅಂತ ಹೇಳಿದ್ದಾರೆ. ಹಿಂದಿಲ್ಲ ಮುಂದಿಲ್ಲ, ಆದರೆ ಯಾವ ಊರಂತಿಲ್ಲ. ಓಕೆನಾ? ಆದರೆ ಇವರು 3B ಸೀಟ್ಗೆ 12,000 ರ್ಯಾಂಕಿಗೆ ಸೀಟ್ ಸಿಗುತ್ತೆ. ನೆಕ್ಸ್ಟ್ ನಮ್ಮದು ರಾಯಚೂರು 3B 64 ಬಾಯ್ಸ್ ಸಿಂಗಲ್ ಪೇರೆಂಟ್ಸ್. ಓಕೆ, 64 ಅಂತಂದರೆ ರ್ಯಾಂಕ್ ಚೆನ್ನಾಗಿ ಬಂದಿರುತ್ತೆ. 3B ಕೆಟಗರಿ ಅಂತಂದರೆ 2ನೇ ಅಥವಾ 3ನೇ ರೌಂಡಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಏನಂದರೆ ಬಾಗಲಕೋಟೆ 82 2A. ಓಕೆ, 82 ಅಂದರೆ ಪಕ್ಕಾ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಆಗುತ್ತೆ ನಿಮಗೆ. ದಾವಣಗೆರೆ ಡಿಸ್ಟಿಕ್ಕು 45 1495 ರ್ಯಾಂಕ್ ಇದೆ ST. 1495 ಅಂತಂದರೆ ನಿಮ್ಗಳಿಗೆ ಆಲ್ಮೋಸ್ಟ್ ಯುವರ್ ನಿಯರೆಸ್ಟ್ ಟು ದಿ ಫಸ್ಟ್ ರೌಂಡ್ ಸಮೀಪದಲ್ಲಿದ್ದೀರಿ. ಅದು ಏನಾದರೂ ಮಿಸ್ ಆದರೆ ಅಂದರೆ ಸೀಟ್ಗಳು ಲಭ್ಯತೆ ಇರಲಿಲ್ಲ, ಅಥವಾ ನಿಮಗೆ ನೀವು ಹಾಕಿರುವಂಥ ಸ್ಕೂಲ್ಗಳಿಗೆ ಕಾಂಪಿಟೇಷನ್ ಜಾಸ್ತಿ ಇತ್ತು, ಅಲ್ಲಿ ಸೀಟ್ಗಳು ಕಡಿಮೆ ಇದ್ದು ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಸೆಕೆಂಡ್ ರೌಂಡ್ ಅಂತ ಕನ್ಫರ್ಮ್ ಆಗುತ್ತೆ. ಸಿಂಗಲ್ ಪೇರೆಂಟ್ಸ್ 15 ಅಂದರೆ ಇನ್ನೂ ಗೊತ್ತಾಗಲಿಲ್ಲ ನನಗೆ. ದಾವಣಗೆರೆ ಡಿಸ್ಟಿಕ್ಕು 48 ರ್ಯಾಂಕಿಂಗ್ ಸೀಟ್ ಸಿಗುತ್ತೆ. 48 ರ್ಯಾಂಕಿಂಗ್ ಅಂದರೆ 100% ಫಸ್ಟ್ ರೌಂಡಲ್ಲಿ ಸಿಗುತ್ತೆ. 71 ಮಾರ್ಕ್ಸ್ ಡಿಸ್ಟಿಕ್ ವಿಜಯಪುರ ರ್ಯಾಂಕ್ ನಂಬರ್ 11,406 ಇದೆ. ಥರ್ಡ್ ಬಿ ಇದೆ. ಥರ್ಡ್ ಬಿ 71 ಅಂತಂದರೆ ಪಕ್ಕಾ ಸೀಟ್ ಸಿಗುತ್ತೆ. ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಇದು. ನೆಕ್ಸ್ಟ್ 70 ಮಾರ್ಕ್ಸ್ ಉತ್ತರ ಕನ್ನಡ ಡಿಸ್ಟಿಕ್. 70 ಮಾರ್ಕ್ಸಿಗೆ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. ಮಾರ್ಕ್ಸ್ 73 ರ್ಯಾಂಕ್ 9,741 ಇದೆ. 2A ಕೆಟಗರಿ ಪಕ್ಕಾ ಸೀಟ್ ಸಿಗುತ್ತೆ. 2A ಕೆಟಗರಿ 2Aದವರಿಗೆ ಭಾಳ ಸೀಟ್ಸ್ ಇದ್ದಾವೆ. ಬಾಗಲಕೋಟೆ ತೊಂದರೆ ಇಲ್ಲ, ಸೀಟ್ ಸಿಗುತ್ತೆ. ಬಟ್ 9,000 ರ್ಯಾಂಕಿಗೆ ಆಲ್ಮೋಸ್ಟ್ ಬಾರ್ಡ್ರಲ್ಲಿದ್ದೀರಾ. ಫಸ್ಟ್ ರೌಂಡಲ್ಲಿ ಬಾರ್ಡ್ರಲ್ಲಿದ್ದೀರಾ. ಮಿಸ್ ಆದರೆ ಪಕ್ಕಾ ಅಂತ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ತನುಷ್ ಪ್ರಶಾಂತ್ 3B 87 784 ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಇಟ್ ಈಸ್ ದ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ವಿಜಯನಗರ ಮೇಲ್ 67 2A 67 ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ, ತೊಂದರೆ ಇಲ್ಲ. ಸಚಿನ್ ಕಲ್ಲಪ್ಪ ಡಿಸ್ಟಿಕ್ ST 51 D1 ಮೊರಾರ್ಜಿ ದೇಸಾಯಿ ಪಾಸ್ ಆಗುತ್ತಾ? ಮೊರಾರ್ಜಿ ದೇಸಾಯಿ ಆಲ್ರೆಡಿ ನೀವು ಪಾಸ್ ಆಗಿದ್ದೀರಾ. ನೀವು ಸೀಟ್ಸ್ ಎಲ್ಲ ಕಾಯ್ತಾ ಇದ್ದೀರಿ. ST ಕೆಟಗರಿ ಅಂತ ಹೇಳ್ತಾ ಇದ್ದೀರಿ. ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. 3B ಫಿಮೇಲ್ 69 ಸೀಟ್ ಸಿಗುತ್ತೆ. ಇದಕ್ಕೂ ಸಿಗುತ್ತೆ. ನಮ್ಮದು ಹಾವೇರಿ ಡಿಸ್ಟಿಕ್ಕು 77 500 ಎಷ್ಟಿದೆ ಅಂತಂದರೆ 5,854 ಇದೆ. 3B ಕೆಟಗರಿ ಇದೆ. ಓಕೆ, ಸೀಟ್ ಸಿಗುತ್ತೆ ರೀ. 5,000 ಅಂತಂದರೆ ಆಲ್ಮೋಸ್ಟ್ ಫಸ್ಟ್ ರೌಂಡು, ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕ. ಮೈ ಸನ್ ಸ್ಕೋರ್ 94 ಬಟ್ ಡಿಡಂಟ್ ಸೆಲೆಕ್ಟ್. ಓಕೆ, ಇಟ್ ಈಸ್ ಅ ಮೊರಾರ್ಜಿ ದೇಸಾಯಿ. ಜಸ್ಟ್ if you have time to wait for the waiting list, otherwise you join better Morarji Desai etc. They are option, you have options. Otherwise you wait for 94 is the best. Just you wait. Otherwise you take any suggestion from the Navodaya school principals. ಚಿತ್ರದುರ್ಗ 70 3B ಸಿಗುತ್ತೆ ರೀ. 70 3B ಕಲ್ಸ್ ಅಂತಂದರೆ ಪಕ್ಕಾ ಸೀಟ್ ಸಿಗುತ್ತೆ. 56 ಮಾರ್ಕ್ಸ್ ಯಾದಗಿರಿ ಲೇಡೀಸ್ ಸೀಟ್ ಸಿಗುತ್ತೆ ರೀ. ಓಕೆ, ನೆಕ್ಸ್ಟ್ ಇದು ಮಿಸ್ ಆಯಿತು. ಇದು ಮಿಸ್ ಆಯಿತು. ಓಕೆ, ತನುಷ್ ಪ್ರಶಾಂತ್ ಅವರು 3B 87 ಇದೆ. 847 ಓಕೆ, ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. ಇದಾದಮೇಲೆ ಸಚಿನ್ ಕೊಪ್ಪಳ ಡಿಸ್ಟಿಕ್ ST 51 3 ಮೊರಾರ್ಜಿ ದೇಸಾಯಿ ಪಾಸ್ ಆಗುತ್ತೆ. ಓಕೆ, ಇದು ಆಗಿದೆ ಇದು. ಓಕೆ, ನೆಕ್ಸ್ಟ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿದೆ ನಿಮ್ಗೆ SC ಇದೆ. ಕಾಸ್ಟ್ 11,323 ಇದೆ. 56 ಇದೆ. ಸೀಟ್ ಬೆಳಗಾವಿ ಸಿಗುತ್ತೆ ರೀ, ತೊಂದರೆ ಇಲ್ಲ. 11,000 ಅಂತಂದರೂ ಕೂಡ SC ಕೆಟಗರಿಯಲ್ಲಿ ಸೀಟ್ ಭಾಳ ಇದಾವೆ. ಫಸ್ಟ್ ರೌಂಡ್ ಇಲ್ಲ ಅಂದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ. ಸೆಕೆಂಡ್ ರೌಂಡ್ ನಾನು ಅಪ್ರಾಕ್ಸಿಮೇಟ್ಲಿ ಸೆಕೆಂಡ್ ರೌಂಡ್ ರೀ. 3B ಕೆಟಗರಿ. ಓಕೆ, 3A ಇದೆ. OBC ಬರುತ್ತಾ 33,000 57% ಚಿತ್ರದುರ್ಗ. ಸೆಕೆಂಡ್ ರೌಂಡ್ ಹಾಕ್ಬೋದು ರೀ. ಫಸ್ಟ್ ರೌಂಡ್ ಔಟ್ ಇದೆ, ಸೆಕೆಂಡ್ ರೌಂಡು. ಸಂಪತ್ತಿಗೆ ವಾಣಿ 90 ಆಗಿದೆ. ಜನರಲ್ OBC ಓಕೆ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸಿಗುತ್ತೆ. 90 ಆಗಿದೆ ಅಂದರೆ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ಲಿಸ್ಟಿಗೆ ಬರ್ತದ ಇಲ್ಲ. ಇದು
ಓಕೆ ನವೋದಯ ನೋಡ್ಬೇಕ್ರಿ. ಏನಾಗುತ್ತೆ ಅಂದ್ರೆ ನವೋದಯದಲ್ಲಿ ನಿಮ್ಮದೇ ಕಾಸ್ಟ್ ಒಳಗಡೆ ನಿಮ್ಗಿಂತ ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರು ಭಾಳ ಜನ ಇದ್ದರೆ ಕಷ್ಟ. ಯಾಕಂದರೆ ನೀವು ಇದರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ನವೋದಯ ಸ್ಕೂಲ್ಗಳಿಗೆ ವಿಸಿಟ್ ಮಾಡಬೇಕು. ನೆಕ್ಸ್ಟು 38 ಕೊಪ್ಪಳ ಇದೆ, ಜಿಲ್ಲೆ SC ಕಾಸ್ಟ್ ಇದೆ, ಸೀಟ್ ಸಿಗುತ್ತೆ ಅಂತಿದ್ದಾರೆ. 38 ಮಾರ್ಕ್ಸ್ ಆದರೆ ಕಷ್ಟ. ರ್ಯಾಂಕ್ ಹೇಳಿ ನನಗೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕಾಮೆಂಟ್ ಹಾಕಿರಿ ನನಗೆ, ನಾ ಫ್ರೀದಾಗ ನಿಮ್ಮ ಮಾಹಿತಿ ಕೊಡ್ತೇನೆ. ಪ್ರಶಾಂತ್ 75 ಮಾರ್ಕ್ಸ್ 2A 75 ಅಂತಂದರೆ ರ್ಯಾಂಕ್ ಚೆನ್ನಾಗೇ ಇರುತ್ತೆ, ಸೀಟ್ ಸಿಗುತ್ತೆ. ಯತೀಶ್ V 33 12 ಎಷ್ಟಿದೆ ಅಂತಂದರೆ ಇದು ಓಕೆ 1,22,000 ಇದೆ. 2A ಕ್ಯಾಟಗರಿ 1,22,000 ಅಂತಂದರೆ ಡೌಟ್ ರೀ. ಸೀಟು ಭಾಳ ಕಷ್ಟ ಇದೆ, 3rd ರೌಂಡಿಗೆ ಹೋಗುತ್ತಿದ್ದು. ಆಲ್ ಟಿಕೆಟ್ ಯಾವಾಗ ಬರುತ್ತೆ? ಓಕೆ, ಅದರ ಬಗ್ಗೆ ಕೇಳ್ತಾ ಇದ್ದಾರೆ ಮುರಾಜಿ. 35 ಫೀಮೇಲ್ ದಾವಣಗೆರೆ 17,000. ಓಕೆ, ST ಕ್ಯಾಟಗರಿ 2nd ರೌಂಡ್ ಅಥವಾ 3rd ರೌಂಡಿಗೆ ಆಗುತ್ತೆ. 59 ಮಾರ್ಕ್ಸ್ 29,820 ಇದೆ. 3B ಅಂದರೆ ಸಿಗುತ್ತೆ ರೀ, ಸಿಗ್ಬೋದು ರೀ. ಫಸ್ಟ್ ರೌಂಡಿಗೆ ಸಿಗ್ಬೋದು 3B ಅಲ್ಲ 2nd ರೌಂಡಿಗೆ ಆಗುತ್ತೆ 3Bದವ್ರಿಗೆ. ಓಕೆ, ಇವು ನಿಮ್ಮ ಕಾಮೆಂಟ್ಗಳು. ಏನಾದರೂ ಮಿಸ್ ಆಗಿದ್ದರೆ ನನಗೆ ಪಕ್ಕ ನೀವು ಕಾಮೆಂಟನ್ನು ಹಾಕಿ ಮತ್ತು ಫ್ರೀದಾಗ ಮಾಡ್ತೀನಿ. ಯಾಕಂದರೆ ಭಾಳಷ್ಟು ತೆಳಗಡೆ ಇದ್ದಾವೆ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ.